ಒಂದು ವರ್ಷ ಆಯ್ತು ಅಷ್ಟೇ. ಈಗ ಅವ್ರಿಗೆ ಮಾತಾಡೋದು ಮತ್ತೆ ಯಾರು ಇವರೇ 3 ಜನ ಅಲ್ಲ. ಸುಮ್ಮನೆ ನಾವು ಅದು ಊರು ಮುಂದೆ ಮಾಡಿದ್ರೆ ಸುಮ್ಮನೆ ಇದು ಮಾಡಿದ್ರೆ ಹೋಗಿಲ್ಲ. ರೊಕ್ಕ ಕ್ಲಿಯರ್ ಮಾಡ್ಬೋದೈತಿ. ನಾವು ನೀವು ಹೆಂಗೆ ಕೊಟ್ಟಿವಲ್ಲ ಹಂಗೆ ಅಲ್ಲೂ ಕ್ಲಿಯರ್ ಮಾಡ್ಕೋಬೇಕು. ಅಲ್ಲಿ ಮೊನ್ನೆ ಕೇಳ್ಬೇಕು ನಾನು ಅಲ್ಲಿ ಹೋದ ನಂತರ ಅವರು ಇದೆಲ್ಲ ಇಷ್ಟು ಫೋನ್ ಹಚ್ತಾರ ಏನು ಗೊತ್ತಿಲ್ಲಪ್ಪ ಏನು ಗೊತ್ತಿಲ್ಲ ಈಗ ಅಂತ ಮಾತಾಡಿನಿ ಅದೇ ಅಪ್ಪ ನೀ ಎಲ್ಲ ಮಾಡ್ತೀವಿ ಮೆಸೇಜ್ ಮಾಡಿ ಅವ್ರಿಗೆ ನಮಗೆ ತಗೋದು ಅವ್ರಿಗೆ ಬೇಡ ಈಗ ಇಲ್ಲ ಅಂದ್ರೆ ನಾನು ನನ್ನ ಜೊತೆ ಯಾರು ಬರ್ತೀರಿ ಅವ್ರು ಡೆಲ್ಲಿ ಹೋಗಿ ಬರ್ರಿ ಒಂದ್ಸಲ ಅಲ್ಲಿ ಹೋಗಿ ತೋರಿಸ್ತೀನಿ ಏನಾಗಿದೆ ಬರ್ರಿ ಮಾತಾಡಿದ್ರೆ ನನಗೆ ನಮ್ದು ನಾ ಹಿಂದೆ ಮಾಡುದು ರಿವ್ಯೂ ಮಾಡುದು ಯಾರೇ ಇದು ನನಗೆ ಎಫ್ ಆರ್ ಆಗಿದೆ ನನ್ನ ಬಲ್ಲಿ ತೋರಿಸಿದ ತೋರಿಸಿದಿ ಆಗೈತಿ ಈ ಹುಡುಗರಿಗೆ ಮಾದೇವ್ ಚಂದು ರಾಠೋಡ್ ಮೂಲತಃ ಇವನು ಕನ್ನೂರು ಗ್ರಾಮದವನು. ಇವಾಗ ಅವ ಬೆಳಗಾವಿಗೆ ಇರ್ತಾನೆ. ಏನು ಮಾಡಿದಪ್ಪ ಅಂದ್ರೆ 2019 ವೇಕೆನ್ಸಿ ಏನಿದಾವೆ ಅವು ನಿಮಗೆ ಡೈರೆಕ್ಟಾಗಿ ಅಂದರೆ VIP ಕೋಟಾದಲ್ಲಿ ಬರ್ತಾವೆ. RRB ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು D ಮತ್ತು C ಗ್ರೂಪ್ ಮತ್ತು ಒಂದು ಇದು ಯಾವುದಪ್ಪ ಜೈ ಪೋಸ್ಟ್ ಇವು ಅದಾವು. ನಿಮ್ಗೆ D ಗ್ರೂಪಿಗೆ 12 ಲಕ್ಷ ಕೊಡ್ರಿ, C ಗ್ರೂಪಿಗೆ 15 ಕೊಡ್ರಿ, ಆಮೇಲೆ ಜೈ ಪೋಸ್ಟಿಗೆ 18 ಮೇಲ್ಪಟ್ಟಿದೆ ಅಂತೇಳಿ ಹೇಳ್ತಾನೆ ಸರ್. ಹೇಳಿದ ಕೂಡಲೇ ನಾವೇನು ಮಾಡ್ತೀವಿ ಸರ, ನಮ್ಮಲ್ಲಿ ಹನುಮಂತರಾಯಗೌಡ ಪಾಟೀಲ್ ಅಂತೇಳಿ ಕನ್ನೂರವ್ರು ಒಬ್ರು ಇದ್ದಾರೆ. ಅವರವರೆಲ್ಲ ಒಂದೇ ಸೀಮೆಯವರು. ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಒಳ್ಳೆಯ ಮನುಷ್ಯ ಅದನ್ನ ಕೊಡ್ರಿ ನೌಕರಿ ಮಾಡಿಸ್ಕೊಡ್ತಾನೆ ಅಂತೇಳಿ ಅವ್ರ ನಂಬಿಕೆಯಿಂದ ಹೋಗ್ತೀವಿ ಸರ. ಇವು ಏನು ಮಾಡ್ತಾನೆ ಸರ, ಬೆಳಗಾಮಲ್ಲಿ ಕರೆಸಿ ಒಂದು ಸ್ವಲ್ಪ ಆನ್ಲೈನ್ ಪೇಮೆಂಟ್ ಮಾಡ್ಕೊತಾನೆ ಸರ. ಅಂದರೆ ಇದಕ್ಕೆ ಯಾವುದಪ್ಪ ಅಂದ್ರೆ ರೋಲ್ ನಂಬರ್ಗೆ 2 ಲಕ್ಷ. ಆಮೇಲೆ ಅದು ರೋಲ್ ನಂಬರ್ ಬಂತಪ್ಪ ಅಂದ್ರೆ ಅದಕ್ಕೆ ಮೆಡಿಕಲ್ಗೆ ಹೋಗ್ಲಿಕ್ಕೆ ಅದಕ್ಕೆ 3 ಲಕ್ಷ ತೊಗೋತಾನೆ ಸರ್. ಆಯಿತು ನಿಮ್ದು ಎಲ್ಲ ಕೆಲಸ ಆಗೈತಿ, ನೀವು ಇದು ಮಾಡಿರಿ, ಇನ್ನು ಮುಂದಿನ ಪ್ರೊಸೆಸಿಂಗ ಇನ್ನು ಜಾಯ್ನಿಂಗ್ ಲೆಟರ್ ಬಂದ ಬಳಿಕ ನೀವು ದುಡ್ಡು ಕೊಡ್ಬೇಕಂತ ಹೇಳ್ತಾನೆ ಸರ್. ಅವಾಗ ಏನು ಮಾಡ್ತೀವಿ ಸರ್, ಒಟ್ಟು ಹುಡುಗರು ಒಮ್ಮೆ ಮೇಲ್ ಬಿಡ್ತಾನೆ ಸರ್. ನೀವು ಈ ಮೇಲ ಎಲ್ಲದು ನೋಡ್ರಿ, ಆ ಮೇಲ ನಿಮ್ಗೆ ವಾರಾಣಸಿ ಇರ್ಬೋದು, ಡೆಲ್ಲಿ ಇರ್ಬೋದು, ಕೆಲವೊಂದು ಮೇಲ್ ಬಿಡ್ತಾನೆ ಸರ್. ನಮಗೇನು ಮಾಡ್ತಾನೆ ಸರ್, ಇಲ್ಲ ನೀವು 4 ಜನ ಹೈದರಾಬಾದ್ಗೆ ಹೋಗ್ರಿ, ಅಲ್ಲೆಲ್ಲ ನಿಮ್ಮದೆಲ್ಲ ಹೇಳೀನಿ, ಅಲ್ಲೆಲ್ಲ ಇದು ಮಾಡ್ತೀನಿ, ಅಲ್ಲೆಲ್ಲ ಒಳಗೆಲ್ಲ ಹೇಳ್ಕೊಂಡಿನಿ, ನೀವು ಅಲ್ಲಿ ಹೋಗ್ರಿ ಅಂತ ಹೇಳ್ತಾನೆ. ನಾವು 4 ಜನ ಹೈದರಾಬಾದ್ಗೆ ಹೋಗ್ತೀವಿ. ಹೋಗಿ ಸರ್ ಅಲ್ಲಿ ಲಾಜಲ್ಲಿ ಸ್ಟೇ ಇರ್ತೀವಿ ಸಿಕಂದ್ರಾಬಾದಲ್ಲಿ. 4 ದಿವಸದ್ದು ಸ್ಟೇ 4 ಜನ ಹೋಗಿ ಸ್ಟೇ ಮಾಡ್ತೀವಿ. ಆಮೇಲೆ ಏನು ಮಾಡ್ತಾರೆ ಸರ, ಇಲ್ಲ ನೀವು ಒಂದು ಲೆಟ್ರ್ ಕೊಡ್ತಾನೆ ಸರ್. ಅವ್ನು DRM ಆಫೀಸ್ಗೆ ಹೋಗಿ ಅವನಿಗೊಬ್ಬನಿಗೆ ಕರೆಸಿ ಸರ, ಇಲ್ಲ ಇವ್ರಿಗೆ ಲೆಟ್ರ್ ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾನೆ. ಅಂದು ಲೆಟ್ರ್ ಕೊಡೋಣ, ಇಲ್ಲ ಮತ್ತು ನಮ್ಗೆ ನೌಕರಿಗೆ ಏನಾಯಿತು ಅದು ಮತ್ತು ಬರೀ ಲೆಟ್ರ್ ಕೊಟ್ಟಿರಿ ಮತ್ತು ಮುಂದೆ ಹೆಂಗೆ ಸರ್ ಅಂತ ಕೇಳ್ತೇವೆ. ಇಲ್ಲ ನಿಮ್ಮದು ಆಗೈತಿ, ಇನ್ನೊಂದು ಸರ್ ಒಂದು 20 ದಿವಸ ಬಿಟ್ಟು ಬಾ ಅಂತ ಹೇಳಾರ ಅಂತ ಹೇಳ್ತಾನೆ. ಅಲ್ಲಿಂದ ಹೈದರಾಬಾದಿಂದ ಬರ್ತೀವಿ ಸರ. ಬಂದ್ಗಳಿಗೆ ಫೋನ್ ಹಚ್ಚಿದಾಗ ಹೇಳ್ತಾನೆ, ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಇಲ್ಲ ನಿಮ್ಮ ವಾರಾಣಸಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅದು ಮೇಲ್ ಹಾಕ್ತಾನೆ ಸರ್, ಇಲ್ಲ ನಿಮ್ದು ಇನ್ನೊಮ್ಮೆ ಮೆಡಿಕಲ್ ಐತಿ, 7ನೇ ತಾರೀಕಿಗೆ ನಿಮ್ಮ ಮೆಡಿಕಲ್ಗೆ ಹೋಗ್ಬೇಕಂತೇಳಿ ವಾರಾಣಸಿಗೆ ಹೋಯ್ತಾನೆ ಸರ್. ಅಲ್ಲಿ ಹೋಯ್ದಕ್ಕೆ ಸರ್ ಅಲ್ಲಿ ಒಂದು 15 ದಿವಸ ಸ್ಟೇ ಇರ್ತೀವಿ ನಾವು ಲಾಜಲ್ಲಿ. ನಮ್ಮ ನಂಬರ್ ಬರ್ಬೇಕಲ್ಲ ಸರ್. ಆಮೇಲೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಮಾಡಿಸ್ತಾರೆ ಅವರು, ಅಲ್ಲಿ ಒಬ್ಬರು ಇರ್ತಾರೆ ಸರ್, ಅವರೆಲ್ಲ ವ್ಯಕ್ತಿಗಳು ಅದಾರ ಸರ್ ಅವರು. ಆಮೇಲೆ ಏನು ಮಾಡ್ತಾನೆ ಸರ್, ಇಲ್ಲ ನಿಮ್ದೆಲ್ಲ ಮೆಡಿಕಲ್ ಆಯಿತು, ಇನ್ನು 5-6 ದಿವಸದಲ್ಲಿ ನಿಮ್ಮ ಜಾಯ್ನಿಂಗ್ ಲೆಟರ್ ಬರ್ತೀವಿ, ನೀವು ಹೋಗ್ರಿ ಅಂತ ಹೇಳ್ತಾನೆ. ಅಲ್ಲಿಂದ ಬರ್ತೀವಿ ಸರ, 1 ವರ್ಷ ಆಗುತ್ತೆ. 1 ವರ್ಷ ಆದ ನಂತರ ಇಲ್ಲ ಇನ್ನೂ ಮಿಕ್ಕಿದ ದುಡ್ಡು ಇರ್ತಲ್ಲ ಸರ, ಆ ಮಿಕ್ಕಿದ ದುಡ್ಡು ಎಲ್ಲ ಹಾಕ್ರಿ, ನಿಮ್ಮದು ಲೆಟ್ರ್ ಬಿಡ್ತೀನಿ ಅಂತ ಹೇಳ್ತಾನೆ ಸರ್. ಅಂದು ಆ ಮಿಕ್ಕಿದ ದುಡ್ಡು ಎಲ್ಲ ತೊಗೋತಾನೆ ಸರ್. ಒಬ್ಬರ ಕಡೆ 12 ಲಕ್ಷ, ಒಬ್ಬರ ಕಡೆ 15 ಲಕ್ಷ, ಎಲ್ಲ ಕಡೆ ತೊಗೊಂಡು ಸರ. ಇಲ್ಲ ಸರ್ ಅಲ್ಲಿ ಲೆಟ್ರ್ ಬಂದಿಲ್ಲ ಅಂದ್ರೆ, ಇಲ್ಲ ಅಲ್ಲಿ ಏನೋ ಪ್ರಾಬ್ಲಮ್ ಆಗೈತಿ, ಡೆಲ್ಲಿಗೆ ಬಾ ಅಂತ ಹೇಳಿದಾರೆ ಸರ್ ಅಂತ ಹೇಳ್ತಾನೆ. ಡೆಲ್ಲಿ ಒಳಗೆ ಹೋದೆವು ಸರ. ಹೋದಗಳಿಗೆ ಒಂದು ಅಲ್ಲಿ 15 ದಿವಸ ಸ್ಟೇ ಹೋಗಿದ್ದೇವೆ ಸರ್. ಇಲ್ಲ ನಮ್ಮ ನಂಬರ್ ಬರ್ತೈತೆ, ಟೋಕನ್ ಇರುತ್ತೆ, ಆ ಟೋಕನ್ ಪ್ರಕಾರ ಬರ್ಬೇಕಂತ ಹೇಳ್ತಾನೆ ಸರ್. ಆ ಟೋಕನ್ ಪ್ರಕಾರ ಬರ್ಬೇಕಂದ್ರೆ ಹೋಗಿದ್ದೇವೆ ಸರ್. ಏನಾಯ್ತು ಅವ ಏನು ಹೇಳ್ತಾನೆ ಸರ, ಇಲ್ಲ ಯಾವನೋ ಒಬ್ಬ ಅಲ್ಲಿ DRM ಆಫೀಸ್ಗೆ ಈ ಮೇಲ್ ಮಾಡಿ ಕಳಿಸಿದ್ದಾನೆ, ಇಲ್ಲೆಲ್ಲ ಫ್ರಾಡ್ ನಡೆದಿದೆ ಅಂತೇಳಿ ದೊಡ್ಡ ಪ್ರಾಬ್ಲಮ್ ಆಗೈತಿ, ನೀವು ಇಲ್ಲಿದು ಜಲ್ದಿ ಜಾಗ ಖಾಲಿ ಮಾಡಿರಿ, ಅಂದರೆ ಬೇಗ ಹೋಗಿಬಿಡ್ರಿ ನೀವು ಅಂತ ಹೇಳ್ತಾನೆ. ಅಲ್ಲಿಂದ ಸರ ಹುಡುಗರೆಲ್ಲ ಗಾಬರಿಯಾಗಿ ಬಂದುಬಿಡ್ತಾವೆ ಸರ್. ಇಲ್ಲ ನಿಮ್ಮದೆಲ್ಲ ಹುಬ್ಳಿಗೆ ಮಾಡಿಸ್ತೀನಿ ಅಂತ ಹೇಳ್ಬಿಡ್ತಾನೆ ಸರ್. ಅಲ್ಲೇ ಹುಬ್ಳಿಗೆ ನೋಡಿದ್ರೆ ಇಲ್ಲಿ ಒಂದು 4 ಜನ ಹೋಗ್ತಾರೆ ಸರ್ ನಮ್ಮವರು ಟೀಮ್ ಕರ್ಕೊಂಡು. ಅಲ್ಲ ಹುಬ್ಳಿಗೆ ಬರ್ರಿ ನಾನೇ ಹೋಗಿ ಅಲ್ಲಿ ನೋಡ್ತಾರೆ ಸರ್. ಇಲ್ಲ ಡೈಲಿ ಇಂಥವು ಎಷ್ಟೋ ಕೇಸ್ ಆಗ್ತಾವೆ, ನೀವು ಯಾರೇ ಅಂತೇಳಿ ಅವರು ನಮಗೆ ಬೆದರಿಸಿ ಕಳಿಸ್ಬಿಡ್ತಾರೆ ಸರ್. ಇಟ್ಟಾಗೈತೆ ಸರ್. ಈಗ ಎಷ್ಟು ಮಂದಿಗೆ ರೊಕ್ಕ ಕೊಟ್ಟಿದ್ರಿ, ಎಷ್ಟು ಅಮೌಂಟು, ಎಷ್ಟು ಜನ? ನಾವು ಸರ್ ನಮಗೆ ಗೊತ್ತಿರೋ ಪ್ರಕಾರ 15 ಸರ್ ಬಿಜಾಪುರದಲ್ಲಿ. ಹಾಂ, ನಾವು ಬಿಜಾಪುರದ 15 ಜನ ಸರ. ಅದು D ಪೋಸ್ಟಿಗೆ 12 ಸರ್. C ಕ್ಯಾಟಗರಿ ಒಳಗೆ ಬರ್ತದೆ ಸರ್, ಅದು 15 ಲಕ್ಷ. ಜೆ ಪೋಸ್ಟಿಗೆ 18 ಮೇಲ್ಪಟ್ಟದ ಸರ್. ಈಗ ಟೋಟಲ್ ಎಷ್ಟು? 1.5 ಕೋಟಿ ರೂಪಾಯಿ ಇಲ್ಲಿದೆ ಸರ್ ಬಿಜಾಪುರದು. ಮತ್ತು ಅದ್ರ ಲಿಸ್ಟ್ನಾಗ ನೋಡಿದ್ರೆ ಅದು ಒಂದು 100 ಮಂದಿ ಲಿಸ್ಟ್ ಅದ ಸರ್. ಅದು ಬೇರೆ ಬೇರೆ ಡಿಸ್ಟ್ರಿಕ್ದು ಬೇರೆ ಎಲ್ಲ ಇದೆ ಸರ್ ಅದರಲ್ಲಿ. ಈಗ ನೀವು ಮುಂದೆ ಏನಾಗಬೇಕಂತ? ಈಗ ಮುಂದೆ ನಮ್ಗೆ ಏನು ಇಲ್ಲ ಸರ್, FIR ಮಾಡಿ ಸ್ವಲ್ಪ ಪೊಲೀಸ್ ಸಿಬ್ಬಂದಿಗಳು ನಮ್ಗೆ ಸಹಕಾರ ಮಾಡಬೇಕು. ನೀವು ಮಾಧ್ಯಮದವರೆಲ್ಲ ಸಹಕಾರ ಮಾಡಿ ಸ್ವಲ್ಪ ರಿಕವರಿ ಆಗ್ಬೇಕು ಸರ್ ನಮ್ಮ ದುಡ್ಡು.
ನಾವೆಲ್ಲ ಹೊಲ ಮನೆ ಎಲ್ಲ ಒತ್ತಿ ಇಟ್ಟು ಸರ್ ನಮ್ಮಲ್ಲಿ ಬಂಗಾರ ಮಾರಿ ಒಬ್ಬರು ವಾಹನ ಸಮೇತ ಮಾರ್ಯಾರ ಸರ್. ಆ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಫೀಕ್ ಮುಲ್ಲಾ ಮಡಸ್ನಾಳ್ ಸರ. ಫಸ್ಟಿಗೆ ನಮಗೆ ಗೊತ್ತಿದ್ದದ್ದು ಹನುಮಂತ ಗೌಡ ಪಾಟೀಲ್ ಸರ್, ಕನ್ನೂರ್ದವ್ರು ಸರ್. ಅವ್ರು ಹೇಳಿದ್ರು ಸರ್, ಹನುಮಂತ ಗೌಡ ಪಾಟೀಲ್ ಅವ್ರು ಹೇಳಿದ್ರು ಸರ್, ಹಂಗೆ ಐತೆ. ನನ್ನ ಹೆಸರು ಪ್ರಕಾಶ್ ಅಂತ ಸರ. ಆಯ್ತು ಪ್ರಕಾಶ ಈಗ 15 ಲಕ್ಷ ಕೊಟ್ರೆ ಸಿ ಗ್ರೂಪಿಗೆ 15 ಲಕ್ಷ ಐತಿ, ಡಿ ಗ್ರೂಪಿಗೆ 10 ಲಕ್ಷ ಐತಿ, ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ನೀನು ನೌಕರಿ ಮಾಡಿಸ್ತೀನಿ ಅಂತ ಹೇಳಿದ್ರಿ ಸರ ಹನುಮಂತ ಗೌಡ ಪಾಟೀಲ್ ಹೇಳಿದ್ರಿ ಸರ. ಅಟ್ಟು ಹೇಳೋಣ ನಾವೇನು ಮಾಡಿದೇವ್ರಿ ಸರ, ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಎಲ್ಲ ಕೇಳಿದೇವ್ರಿ ಸರ. ಹಿಂಗೆ ಐತಿ ಮಾಡಿದ್ರಿ ಚಲೋ ಅದ, ಗ್ಯಾರಂಟಿ ಮಾಡಿಸ್ತಾನವ ನಮ್ಮ ಸಾಹೇಬ ಮಹಾದೇವ್ ಚಂದೂರು ಆಟೋಡ್ ಸರ್ ಅವನ ಹೆಸರು. ಮಹಾದೇವ್ ಚಂದೂರು ಆಟೋಡ್ ಸರ ಹಿಂಗೆ ಮಾಡಿಸ್ತಾನವ, ಗ್ಯಾರಂಟಿ ಮಾಡಿಸ್ತಾನ, ಭಾಳ ನಮ್ಗೆ ಬೇಕಾದ ಮನುಷ್ಯ ಅದ, ಇಲ್ಲೇ ಅದ, ಒಂದು ಸಮೀಪ ಅದ ಅವ್ರ ಹೊಲ, ನಮ್ಮ ಹೊಲಕ್ಕೆ ಅವ್ರ ಹೊಲಕ್ಕೆ ಹತ್ತಿ ಅವೆಲ್ಲ ಅಂತ ಹೇಳಿದ್ರಿ ಸರ್ ಅವರು. ಅದಕ್ಕೆ ನಾವೇನು ಮಾಡಿದೇವ್ರಿ ಸರ್, ನಮ್ಮದೇನು ದೂರ ಊರೇನು ನಮ್ಮದೇನು ದೂರ ಇಲ್ಲರಿ ಸರ್. ಅಲ್ಲಿಂದ ನಾವು ನಮ್ಮದೇವ್ರಿ ಸರ್. ನಮ್ಮ ಕಿಸಿಂದ್ರೆ ನಾ ಸಿ ಗ್ರೂಪಿಗೆ 15 ಲಕ್ಷ ಕೊಟ್ಟೇವ್ರಿ ಸರ್ ನಾವು. 15 ಲಕ್ಷ ಸರ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಅದು ನಾವು ಏನು ಮಾಡಿದೇವ್ರಿ ಸರ, ಸ್ವಲ್ಪ ದಿನ ಹೊಲ ಹಾಕಿಸಿಂದ್ರೆ ದುಡ್ಡು ಕೊಟ್ಟಿದ್ದೇವ್ರಿ ಸರ. 3 ತಿಂಗಳ ಆತದ ಅಂತ ಹೇಳಿರಿ ಸರ. 2021 ದುಡ್ಡು ತೊಗೊಂಡ್ರಿ ಸರ್ ಅವರು. 3 ತಿಂಗಳೊಳಗೆ ನೌಕರಿ ಆತದ. ನಾವು ಹೊಲ ಬೇರೆದವ್ರಿಗೆ ಹಾಕಿಸಿಂದ್ರೆ ದುಡ್ಡು ಕೊಟ್ಟೇವ್ರಿ ಸರ್. ದುಡ್ಡು ಕೊಡೋಣ ಅವ CBI ಆಫೀಸರ್ ಇದ್ದೀನಿ ಅಂತೇಳಿ ಸುಳ್ಳು ಹೇಳ್ಯಾನ ಸರ್. ನಕಲಿ. ಹಾಂ. ಮತ್ತು ನಾವು ಒಂದು ID ಕಾರ್ಡು ಐತ್ರಿ ಸರ್. ಆ ನಕಲಿ ಒಂದು ಪತ್ರ ತೋರ್ಸ್ಯಾನ್ರಿ ಸರ. ಮತ್ತು ನಾವು ಅವ್ನ ಕಾರಿಗೆಲ್ಲ ಅವ CBI ಲೋಗೋ ಹಾಕೊಂಡು ತಿರುಗಾಡ್ತೀವಿ ಸರ್. ಎಲ್ಲ ಬೆಳಗಾವ್ನಾಗ ಬೇರೆ ಕಡೆ ಎಲ್ಲ ಹೋಗ್ಬೇಕಾದ್ರು ಅವ್ನ ಕಾರಿಗೆಲ್ಲ ಲೋಗೋ ಹಾಕೊಂಡು ತಿರುಗಾಡ್ತೀವಿ ಸರ್ ಅವ CBI ಅದು. ಈಗ ಪ್ರಾಪರ್ ಬೆಳಗಾವ್ದಾಗ ಇರ್ತಾನೆ ರೀ ಸರ್ ಅವ. ನಮಗೆ ಫಸ್ಟಿಗೆ ಗೊತ್ತಿದ್ದಿತ್ತಿಲ್ಲ ರೀ ಸರ್, ಅವ ಬೆಳಗಾವ್ದಾಗ ಇರೋದೇ ಗೊತ್ತ್ರಿ ಸರ್. ನಮಗೆ ಹನುಮಂತ ಗೌಡ ಪಾಟೀಲ್ ನಮಗೆ ಅಷ್ಟೇ ಗೊತ್ತ್ರಿ ಸರ್. ಅವ್ನ ನಿಂತರ ನಾವು ಫಸ್ಟಿಗೆ ಹನುಮಂತ ಗೌಡ ಪಾಟೀಲ್ ಅವ್ರ ಅಕ್ಕಂದು ಏನೋ ಕೊಟ್ಟಾರ ಸರ್ ಅವರು. ನಕಲಿ ಆದೇಶ ಏನು ಕೊಟ್ಟಾರ? ನಕಲಿ ಆದೇಶ ಭಾಳಷ್ಟು ಅದಾವ ಸರ್. ಮತ್ತು ಇನ್ನು ಮೇಲ್ಗಳು ಸಾಕಷ್ಟು ಮೇಲ್ಗಳು ಅದಾವ್ರಿ ಸರ್. ಎಲ್ಲ ನಕಲಿ ಅದಾವ್ರಿ ಸರ್. ನಾವು ಭಾಳ ಸಾರಿ ಪ್ರಶ್ನೆ ಮಾಡ್ತಿದ್ದೀವಿ ಸರ್. ನಾವು ಒಂದು 6 ತಿಂಗಳು ಹೋಗೋಣ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಾವು ನಮಗೆ ಗೊತ್ತಾಗಲ್ಲ ಸರ್ ಅದು ಇಲ್ಲ ಹಂಗೈತಿ ಇದು ಹಿಂಗೈತಿ. ನಾವು ಹಿಂದಿನ ಬಾಗಿಲಲ್ಲಿ ಹೊಂಟಿದ್ದೇವೆ ನಾವು. ನೀವೇನು ಮುಂದೇನು ತರಕ್ಕೆ ಹೋಗ್ಬೇಡ್ರಿ, ಹಿಂದಿನ ಬಾಗಿಲಲ್ಲಿ ನಾವು ಹೊಂಟಿದ್ದೇವೆ ಅಂತೇಳಿ ಇವ್ರು ಹೇಳ್ತೀರಿ ಸರ್. ನಾವು ಮತ್ತು ನಿಮ್ಗೆ ಎಷ್ಟು ಜನಕ್ಕೂ ವಂಚನೆ ಮಾಡಿರ್ಬೋದು ಸರ್. ನಂದು ಬಿಜಾಪುರ ಡಿಸ್ಟಿಕ್ನಾಗ ನನಗೆ ಗೊತ್ತಿದ್ದು ಹುಡುಗರು ಸರ್ 15 ಜನ ಅವ್ರು ಸರ್. ಇನ್ನು ಲಿಸ್ಟ್ನ ಬೆಳಗಾವ್ನಾಗ ಸಾಕಷ್ಟು ಜನ ಅವ್ರು ಸರ್. ಮತ್ತು ನಾವು ಗೋಕಾಕ್ ಇಡೀ ಕರ್ನಾಟಕ ತುಂಬ ಜನರು ಅವ್ರು ಸರ್, ಹುಡುಗರು ಅದಾವ್ರು ಸರ್. ಯಾರು ಏನು ಮಾಡಿಕ್ಕಿಲ್ಲ ಸರ್, ನಮಗೇನು ಗೊತ್ತಿಲ್ಲ ರೀ ಸರ್. ಅದ್ರ ನಾವು ಅದೇ ರೀ ಸರ್ ಡೇಟ್ ಕೊಡ್ತೀವಿ ಸರ್ ನಮಗೆ ಬರೀ. ಪೊಲೀಸ್ ಇಲಾಖೆ ನಿಮ್ಗೆ ಎಷ್ಟು ಜಾಗೃತಿ ಮೂಡಿಸೋದಿಲ್ಲ, ದುಡ್ಡು ಕೊಟ್ಟು ನೌಕರಿ ಮಾಡ್ಕೊಬಾರ್ದು ನೀವು ಎಜುಕೇಟೆಡ್ ಆಗಿ ಈ ಥರ ಮಾಡೋದು. ಅದೇ ಸರ್ ಭಾಳ ಮೋಸ ಹೋಗಿದ್ದೀವಿ ರೀ ಸರ್. ಅದು 2021 ಕೊರೋನಾ ಟೈಮ್ ಇದ್ದಿತ್ತು ಸರ್. ಕೊರೋನಾ ಟೈಮ್ ವೇಕೆನ್ಸಿ ಕಮ್ಮಿ ಇದ್ದೀವಿ, ತೊಗೊಂಡಿಲ್ಲ ಕೊರೋನಾ ಒಳಗೆ ಅಂತೇಳಿ ನಮಗೆ ನಮಗೆ ನಂಬಿಸಿದ್ದು ಸರ್ ಅಷ್ಟೇ ಸರ್. ಅದು ನಾವು ಅದಕ್ಕೆ ಒಂದು ಸ್ವಲ್ಪ ನಂಬಿದೇವ್ರಿ ಸರ್ ಅಷ್ಟೇ. ಮೋಸ ಹೋಗಿದ್ದೇವ್ರಿ ಸರ್. ಇದು ಕೊರೋನಾ ಒಳಗೆ ನಾವು ಆ ಜಾಬ್ ವೇಕೆನ್ಸಿ ಖಾಲಿ ಅದಾವ, ಅವು ತುಂಬ್ಕೊಂಡಿಲ್ಲ, ಅವು ಭರ್ತಿ ಆಗಿಲ್ಲ ಅಂತ ಹೇಳಿ ನಮಗೆ ನಂಬಿಸ್ಕಿಸಿಂದ್ರೆ ಮೋಸ ಮಾಡಿದ್ರಿ ಸರ್ ಅಷ್ಟೇ. ಮುಂದೆ ಏನಿಲ್ಲ ರೀ ಸರ್, ನಮಗೆ ಹೊಲ ಮಾರಿದೇವ್ರಿ ಸರ್. ನಮ್ಮದು 2.5 ಎಕರೆ ಆಸ್ತಿ ರೀ ಸರ್ ನಮ್ಮದು. ನಮ್ಮ ಅವಪ್ಪ ಅಂದ್ರೆ ಅವ್ರು 2.5 ಎಕರೆ ಆಸ್ತಿ ಮಾರ್ಕಿಸಿಂದ ನಮ್ಮ ಊರೊಳಗೆ ಶೆಡ್ ಹೊಡ್ಕೊಂಡು ಕಿಸಿದ್ರೆ ನಾವು ನಮ್ಮ ಊರಾಗ ಇದ್ದೇವ್ರಿ ಸರ್. ಈಗ ಆಸ್ತಿ ಏನು ತೊಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಸರ್. ನಮ್ಮ ಒಂದು ಸ್ವಲ್ಪ ಮನೆ ಕಟ್ಕೊಳಕ್ರೆ ನಮ್ಮ ಕೊಟ್ಟಿದ್ದ ದುಡ್ಡು ವಾಪಸ್ ಕೊಟ್ಟು ಬಿಟ್ರೆ ಸಾಕ್ರಿ ಸರ್. ನಿಮ್ಮ ಹೆಸರು? ಪ್ರಕಾಶ್ ಪವಾರ್ ರೀ ಸರ್.